ಅವಿನಾಶ್ನನ್ನ ನೋಡಿದ ತಕ್ಷಣ ಎಲ್ಲರೂ ಮೊದಲು ಕೇಳೋ ಪ್ರಶ್ನೆ ಯಾಕೆ ಹೀಗಾಯ್ತು, ಅವಿನಾಶ್ ಯಾವ ಊರಿನವನು ಅಂತ. ಆ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಅವಿನಾಶ್ ಅವರ ತಂದೆ. ಅವಿನಾಶ ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಂಚಳ್ಳಿ ಗ್ರಾಮದಲ್ಲಿ. ಸಿದ್ದಪ್ಪ ಮತ್ತು ವಿದ್ಯಾ ದಂಪತಿಗಳ ಮೊದಲ ಮಗ. ವೈದ್ಯರ ನಿರ್ಲಕ್ಷ್ಯ ಮತ್ತು ಯಾವುದೇ ವೈದ್ಯಕೀಯ ಸೌಲಭ್ಯ ಸಿಗದ ಕಾರಣ ಬೆಳವಣಿಗೆ ಆಗುವ ಮುಂಚೆಯೇ ಅವಿನಾಶ ಜನಿಸಿಬಿಟ್ಟ. ಆದರೆ ಹುಟ್ಟಿ 4 ತಿಂಗಳ ನಂತರವೇ ಅವಿನಾಶ್ ಎಲ್ಲರಂತೆ ಸಾಮಾನ್ಯ ಹುಡುಗ ಅಲ್ಲ ಅನ್ನೋದು ಗೊತ್ತಾಗಿದ್ದು. ಗೊತ್ತಾಗುವ ವೇಳೆಗೆ ಸಮಯ ಮೀರಿ ಹೋಗಿತ್ತು. ಯಾವ ವೈದ್ಯರಿಗೆ ತೋರಿಸಿದ್ರೂ ಏನೂ ಪ್ರಯೋಜನವಾಗಲಿಲ್ಲ. ಪ್ರಾಬ್ಲಮ್ಮು ನಮಗೆ ಫಸ್ಟ್ಗೆ ಗೊತ್ತೂ ಆಗಿಲ್ಲ. ಹೆಂಗಂದರೆ ಈ ಮಗು ಹುಟ್ಟಿದ ತಕ್ಷಣ ಈ ಆಡೋದು ಅಳೋದು ಹಾಲು ಕುಡಿಯೋದೆಲ್ಲ ನಾರ್ಮಲ್ ಇತ್ತು. 4 ತಿಂಗಳಿಗೆ ಕತ್ತು ಹಿಡಿತದೆ ಅಂತ ಹೇಳ್ತಾರೆ. ಇವನು 5-6 ತಿಂಗಳಾದರೂ ಕತ್ತು ನಿಲ್ಲಿಲ್ವಲ್ಲ, ಆವಾಗ ಮಾತ್ರ ಡಿಫೆಕ್ಟಿವ್ ಚೈಲ್ಡ್ ಅಂತ ಗೊತ್ತಾಗಿರೋದು. ಡಿಫೆಕ್ಟಿವ್ ಅಂದರೆ ಇದು ಈಸ್ ನಾಟ್ ನಾರ್ಮಲ್ ಅಂತೇಳಿ. ಕೊನೆಗೆ ಬೆಂಗಳೂರಿಗೂ ಬಂದ ಪೋಷಕರು ಇಲ್ಲಿನ ವೈದ್ಯರನ್ನ ಸಂಪರ್ಕಿಸಿದ್ದೂ ಆಯಿತು. ಆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ನಂತರ ವೈದ್ಯರೊಬ್ಬರು ನೀಡಿದ ಸಲಹೆ ಮೇರೆಗೆ ಸ್ಪೆಸ್ಟಿಕ್ ಸೊಸೈಟಿ ಸಂಸ್ಥೆಗೆ ಸೇರಿಸಿದರು. ಈ ಸಂಸ್ಥೆಗೆ ಸೇರಿಸಿದ ನಂತರವೇ ಅವಿನಾಶ್ನ ಜೀವನ ಬದಲಾಗಿದ್ದು. ಈ ಮಟ್ಟಕ್ಕೆ ಅವಿ ಬೆಳೆಯೋದಕ್ಕೆ ಸಂಸ್ಥೆಯೇ ಕಾರಣ ಅಂತಾರೆ ಅವನ ತಂದೆ. ನಾವೇನು ನಮ್ಮ ಮಗು ಇದ್ದಾನೆ ಅಂದ್ಕೊಂಡು ನಾವು ಬಿಟ್ಟು ಬರೋದು ಕರ್ಕೊಂಬರೋದು ಅಷ್ಟರ ಮಟ್ಟಿಗೆ ನಾವು ಮಾಡಿರೋದು. ಬಟ್ ಉಳಿದೋದೆಲ್ಲ ಸ್ಪಾಸ್ಟಿಕ್ ಸೊಸೈಟಿ ಕಾಂಟ್ರಿಬ್ಯೂಷನ್ನೇ. ಐ ಟೆಲ್ ಸಮ್ಟೈಮ್ಸ್ ಹಿ ಈಸ್ ಅ ಸನ್ ಆಫ್ ಸ್ಪಾಸ್ಟಿಕ್ ಸೊಸೈಟಿ, ನಾಟ್ ಮೈ ಸನ್ ಅಂತ. ಈಗ ಅವಿನಾಶ್ ಕ್ರೈಸ್ಟ್ ಕಾಲೇಜಿನಲ್ಲಿ BCA ಮಾಡ್ತಿದ್ದಾನೆ. ಅವನ ಸಂಪೂರ್ಣ ಜವಾಬ್ದಾರಿಯನ್ನ ತಾಯಿಯೇ ನೋಡ್ಕೊಳ್ತಾರೆ. ಅವಿ ಮುಂಜಾನೆ 6 ಗಂಟೆಗೆ ಏಳ್ತಾನೆ. ಎದ್ದ ತಕ್ಷಣ ಅವನ ತಾಯಿ ಹಲ್ಲುಜ್ತಾರೆ, ಬಳಿಕ ಟೀ ಕುಡಿಸ್ತಾರೆ. ನಂತರ ತಿಂಡಿ ಮಾಡಿಸಿ 8 ಗಂಟೆಗೆ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ವಾಪಸ್ ಬಂದು ಅಡುಗೆ ಮಾಡಿ ಅವಿಗೆ ಊಟ ಕಟ್ಟಿಕೊಂಡು ಹೋಗ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿಸಿ ಸಂಜೆ ಕಾಲೇಜು ಬಿಡುವವರೆಗೂ ಅಲ್ಲೇ ಇದ್ದು ನಂತರ ಅವಿನಾಶ್ನನ್ನ ಮನೆಗೆ ಕರೆತರ್ತಾರೆ. ಅವಿನಾಶ್ ಕಾಲೇಜಿಗೆ ಹೋಗಲು ವೋಲ್ವೋ ಬಸ್ ತುಂಬಾ ಸಹಕಾರಿಯಾಗಿದೆ. ಮುಗಿಸ್ಬೇಕಂದ್ರೆ ಮುಗಿಸ್ಬೇಕು, ಅಲ್ಲಿವರೆಗೂ ಏನೂ ಇಲ್ಲ. ಟಿ ವಿ ಎಲ್ಲ ನೋಡ್ತಾನೆ ರೀ. ಟಿ ವಿ ನೋಡೋದು ಅದನ್ನು ಇಂಟ್ರೆಸ್ಟ್ ಇದೆ. ಅಂದರೆ ವರ್ಕ್ ಇದ್ದಾಗ ಮಾತ್ರ ಆನೇ ಮಾಡಿಸ್ಕೊಡಲ್ಲ ಟಿ ವಿ, ನಮ್ಮನ್ನು ಕೂಡ ನೋಡೋಕೆ ಬಿಡಲ್ಲ. ಅವಿನಾಶ್ ಸ್ವಲ್ಪ ತರಲೆ ಕೂಡ. ಪ್ರೀತಿಯ ತಮ್ಮ ಸಂಜೀವ್ ಜೊತೆ ಅವಾಗವಾಗ ಜಗಳ ಕೂಡ ಮಾಡ್ತಾನೆ. ಅಷ್ಟೇ ಅಲ್ಲ, ಸಂಜೀವ್ ತಪ್ಪು ಮಾಡಿದಾಗ ಬೈದು ತಿದ್ದಿ ಬುದ್ಧಿ ಹೇಳ್ತಾನೆ. ಸಂಜೀವ್ ಕೂಡ ಅಣ್ಣನ ಮಾತನ್ನ ಯಾವತ್ತೂ ಮೀರಿಲ್ಲ. ಪಾಸಿಟಿವ್ನೆಸ್ ಅವನಲ್ಲಿರೋದು. ಆ್ಯಂಡ್ he's always been my guide also. He's elder to me ಅಲ್ವಾ, ಅವಾಗವಾಗ ಬೈತಾ ಇರ್ತಾನೆ, ಬುದ್ಧಿ ಹೇಳ್ತಾ ಇರ್ತಾನೆ. ರಾಮ ಲಕ್ಷ್ಮಣರಂತೆ ಇರುವ ಈ ಅಣ್ಣ ತಮ್ಮಂದಿರ ಪ್ರೀತಿ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ಕೊನೆಯಲ್ಲಿ ಅವಿನಾಶ್ ಇಷ್ಟೆಲ್ಲ ತಾನು ಮುಂದೆ ಬರೋದಕ್ಕೆ ಕಾರಣವಾದ ಶಾಲೆಗೆ ಮತ್ತು ತನಗೆ ಬೆಂಬಲವಾಗಿ ನಿಂತ ಪಾಲಕರಿಗೆ ಕೃತಜ್ಞತೆ ಹೇಳೋದನ್ನ ಮರೆಯಲಿಲ್ಲ. There is no word to describe ಮಾಡಕ್ ಆಗಲ್ಲ. ಥ್ಯಾಂಕ್ ಯು. ಯಾಕಂದ್ರೆ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್. ಆತ್ಮವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಅವಿನಾಶ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದೆಷ್ಟೇ ಕಷ್ಟ ಆದರೂ ಕೂಡ ಓದೋದನ್ನ ಮಾತ್ರ ನಿಲ್ಲಿಸಿಲ್ಲ ಅವಿನಾಶ್. ಎಂಥವರು ಕೂಡ ಒಂದ್ಸಾರಿ ಅವಿನಾಶ್ನನ್ನ ಭೇಟಿ ಮಾಡಿದರೆ ಸಾಧಿಸಬೇಕು ಅನ್ನೋ ಛಲ ಮೂಡುತ್ತೆ. ಮುಂದೊಂದು ದಿನ ಎಲ್ಲರಿಗೂ ರೋಲ್ ಮಾಡೆಲ್ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕ್ಯಾಮರಾಮನ್ ಈರಣ್ಣ ಅವರೊಂದಿಗೆ ಅರುಣ್ ಬಡ್ಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.